ಸರ್ ನಮಸ್ಕಾರ. ನನ್ನ ಹೆಸರು ನಾಗರಾಜ್ ಅಂತ. ನಾವು ಕಳೆದ 13 ವರ್ಷಗಳಿಂದ ಬಡ ಮಕ್ಕಳಿಗಂತೇಳಿನೇ ವಿಶೇಷವಾಗಿ ಗುರುತಿಸಿ ಯಾರಿಗೆ ಯಾವೆಲ್ಲ ಮಕ್ಕಳಿಗೆ ಒಂದು ಸಮ್ಮರ್ ಕ್ಯಾಂಪ್ ಅನ್ನೋ ವಿಷಯ ಅವ್ರಿಗೆ ಗೊತ್ತಿಲ್ವೋ ಅಂಥ ಮಕ್ಕಳಿಗಾಗಿ ಸ್ಥಳೀಯವಾಗಿ ಲೋಕಲ್ ಆಗಿರೋ ಮಕ್ಕಳು ಈ ರೀತಿ ಹಣಕಾಸಿನ ವಿಷಯ ತೊಂದರೆ ಇರುವಂಥ ಮಕ್ಕಳನ್ನ ಅವ್ರನ್ನಂತ ಗುರುತಿಸಿ ನಾವು ಈ ಒಂದು ಕ್ಯಾಂಪನ್ನು ಮಾಡ್ತಾಯಿದ್ದೀವಿ. ಸುಮಾರು 25 ದಿನ ಈ ಕಾರ್ಯಕ್ರಮ ಮಾಡ್ತೀವಿ. ಈ ಕಾರ್ಯಕ್ರಮದಲ್ಲಿ ಹಾಡು, ನಾಟಕ, ಡ್ಯಾನ್ಸು, ಅದಲ್ಲದೆ ಸೈನ್ಸು, ಮ್ಯಾಥ್ಸು ಇದೆಲ್ಲ ಕೂಡ ಅವರಿಗೆ ತರಬೇತಿಗೊಳಿಸ್ತೀವಿ. ಈ ತರಬೇತಿ ಮುಖಾಂತರ ಒಬ್ಬ ಪರಿಪೂರ್ಣವಾದ ಒಬ್ಬ ವ್ಯಕ್ತಿ ಆಗಿ ಅವರು ಆಚೆ ಬರಬೇಕು. ಮತ್ತು ಅವರು ನಿರಂತರವಾಗಿ ಈ ಒಂದು ಚಟುವಟಿಕೆಯಲ್ಲಿ ಭಾಗವಹಿಸ್ತಾ ತನ್ನನ್ನು ತೊಡಗಿಸಿ ಸಮಾಜಕ್ಕೆ ಏನಾದರೂ ಮಾಡೋ ಒಂದು ತುಡಿತವನ್ನು ಮಾಡೋಕ್ಕಾಗಿಯೇ ನಾವು ಈ ಒಂದು ಕ್ಯಾಂಪನ್ನು ಮಾಡ್ತಾಯಿದ್ದೀವಿ. ಈ ಸುಮಾರು 13 ವರ್ಷಗಳಲ್ಲಿ ಸುಮಾರು 3000 ಮಕ್ಕಳಿಗೆ ನಾವು ಈ ರೀತಿ ಸಮ್ಮರ್ ಕ್ಯಾಂಪನ್ನು ಮಾಡ್ತಾ ಬಂದಿದ್ದೀವಿ. ಈ ಸಮ್ಮರ್ ಕ್ಯಾಂಪಿನ ಮೂಲ ಉದ್ದೇಶ ಇರೋದು ಯಾವ ಮಕ್ಕಳಿಗೆ ವಂಚಿತರಾಗಿದ್ದಾರೋ ಆ ಮಕ್ಕಳಿಗೆ ಸೈನ್ಸು, ಮ್ಯಾಥ್ಸು ಅವರ ಪ್ರತಿಭೆಯನ್ನು ಹೊರಗಡೆ ತೆಗೆಯೋಕ್ಕೆ ನಾವು ಸರ್ ಒಂದೇ ಇದಾಗಿರಲಿ ಶಾಂತಿನಗರ ಪುನೀತ್ ರಾಜ್ಕುಮಾರ್ ಕನ್ನಡ ಭವನದಲ್ಲಿ ಈ ಕಾರ್ಯಕ್ರಮ ಮಾಡಿದ್ದೀವಿ. ಈ ಕಾರ್ಯಕ್ರಮ ಒಂದು ಪ್ರತಿದಿನ ಮಕ್ಕಳಿಗೆ ಊಟ ಇರುತ್ತೆ, ಪ್ರತಿದಿನ ಸ್ನ್ಯಾಕ್ಸ್ ಇರುತ್ತೆ. ಹಿಂಗೆ ಮತ್ತು 2 ದಿನ ಲಾಲ್ಬಾಗ್ ಟ್ರಿಪ್ ಕರ್ಕೊಂಡು ಹೋಗ್ತೀವಿ. ಲಾಲ್ಬಾಗಲ್ಲಿ ಇರುವಂಥ ಅಲ್ಲಿ ಲಾಲ್ಬಾಗಿನ ಆ ಪರಿಸರದ ಪ್ರಜ್ಞೆಯನ್ನು ಮೂಡಿಸಲು ಮತ್ತು ಲಾಲ್ಬಾಗಲ್ಲಿರುವಂಥ 100 ವರ್ಷಗಳು ಮರದ ಇತಿಹಾಸವನ್ನು ಮಕ್ಕಳಿಗೆ ತಿಳಿಸ್ತಾ ಪ್ರಜ್ಞೆಯನ್ನು ಅಂದರೆ ಪರಿಸರದ ಬಗ್ಗೆ ಒಂದು ಪ್ರಜ್ಞೆಯನ್ನು ಮೂಡಿಸೋ ಜಾಗೃತಿಯನ್ನು ಕೂಡ ಈ ಸಂದರ್ಭದಲ್ಲಿ ಮಾಡ್ತೀವಿ. ಜೊತೆಗೇ ಕೋಲಾರಿಗೆ ಟ್ರಿಪ್ ಕರ್ಕೊಂಡು ಹೋಗ್ತೀವಿ. ಅವರಿಗೆ ಒಂದು ದೈಹಿಕವಾಗಿ ಒಂದು ದೈಹಿಕ ಶ್ರಮವನ್ನು ಹಾಕಿ ಒಂದು ಕ್ರೀಡೆಗಳನ್ನು ಮಾಡೋ ಮುಖಾಂತರ ಮತ್ತು ಆ ಧೈರ್ಯವನ್ನು ಬೆಳೆಸೋ ಮುಖಾಂತರ ಆ ಧೈರ್ಯ ಅಂತಂದರೆ ಈಗ ಮಕ್ಕಳಿಗೆ ಈ ಮಕ್ಕಳು ಈಗ 1ನೇ ಕ್ಲಾಸಿಂದ ಅಪ್ ಟು ಡಿಗ್ರಿವರೆಗೂ ನಮ್ಮ ಕ್ಯಾಂಪಿಗೆ ಬರ್ತಾರೆ. ಎಲ್ಲರಲ್ಲೂ ಒಂದು ಎಕ್ಸಾಮ್ ಅಂದರೆ ಭಯ ಇರುತ್ತೆ. ಮಕ್ಕಳಿಗೆ ಓದೋವಾಗ ಎಕ್ಸಾಮ್ ಅಂದರೆ ಭಯ ಇರುತ್ತೆ. ಆ ಭಯವನ್ನು ಹೋಗೋಸೋಕ್ಕೆ ಈ ಟ್ರಿಪ್ ಮಾಡ್ತಾಯಿದ್ರು. ಅಲ್ಲಿ ಫಿಸಿಕಲ್ ಆ್ಯಕ್ಟಿವಿಟೀಸ್ ಮಾಡೋ ಮುಖಾಂತರ ಆ ಧೈರ್ಯವನ್ನು ಹೆಚ್ಚೆಚ್ಚು ಅವ್ರನ್ನ ಕೊಡ್ತಾ ಪರಿಸರದ ಮಧ್ಯದಲ್ಲಿ ಅವ್ರನ್ನ ಬೆಳೆಸೋ ಮುಖಾಂತರ ನಾವು ಈ ಕಾರ್ಯಕ್ರಮವನ್ನು ಮಾಡ್ತಾಯಿದ್ದೀವಿ. ಇದರಲ್ಲಿ ಜಾತಿ, ಧರ್ಮ, ಭಾಷೆ ಯಾವುದೇ ಇಲ್ಲದೆ ಎಲ್ಲ ಮಕ್ಕಳು ಒಂದೇ ಅಂಥೇಳಿ ಈ ದೇಶದ ಪ್ರಗತಿ ಕಡೆ ಮಕ್ಕಳನ್ನ ತಗೊಂಡು ಹೋಗಬೇಕು ಅಂಥೇಳಿ ಈ ಒಂದು ಕ್ಯಾಂಪನ್ನು ನಾವು 13 ವರ್ಷಗಳಿಂದ ಮಾಡ್ತಾ ಬಂದಿದ್ದೀವಿ. ಇಲ್ಲ, ನಾವು ಪ್ರತಿ ವರ್ಷವೂ ಅವ್ರಿಗೆ ವೇದಿಕೆ ಸೃಷ್ಟಿ ಮಾಡಬೇಕು ಅಂತೇಳಿ, ಅವರಿಗೆ ಅವಕಾಶ ಸಿಗಬೇಕು ಅಂತ. ಮತ್ತು ಎಲ್ಲ ಸ್ಕೂಲುಗಳಲ್ಲೂ ಅವರಿಗೆ ಅವಕಾಶಗಳು ಸಿಕ್ಕಲ್ಲ. ಅವರ ಪ್ರತಿಭೆಗೆ ಆ ಪುರಸ್ಕಾರವನ್ನು ಈ ರೀತಿ ವೇದಿಕೆ ಮುಖಾಂತರ ಅವ್ರಿಗೆ ಹಂಚ್ಕೊಂಡು ಅವರನ್ನು ಹೊರಗಡೆ ತೆಗಿತಾ ಇದ್ವಿ. ಅವರೇ ನಾಟಕದ ಡೈರೆಕ್ಟರ್ಗಳಾಗಿದ್ದಾರೆ, ಡ್ಯಾನ್ಸು ಮಾಸ್ಟರ್ಗಳಾಗಿದ್ದಾರೆ, ಹಾಡು ತರಬೇತಿಗೊಳಿಸಿದ್ದಾರೆ, ಸೈನ್ಸ್ ಪ್ರಾಕ್ಟಿಕಲಾಗಿ ಮಾಡ್ತಾವ್ರೆ. ಈ ರೀತಿ ವಿಭಿನ್ನ ರೀತಿಯಾದ ಮಲ್ಟಿಫೇರ್ ಅಂದರೆ ವೈವಿಧ್ಯಮಯವಾದ ಒಂದು ಸಮ್ಮರ್ ಕ್ಯಾಂಪ್ ಇದು. ಈ ಸಮ್ಮರ್ ಕ್ಯಾಂಪು 13 ವರ್ಷಗಳಿಂದ ಮಾಡ್ತಾಯಿದ್ವಿ. ಇದರಲ್ಲಿ SFI, DYFI ಮತ್ತು ದಲಿತ ಹಕ್ಕುಗಳ ಸಮಿತಿ, ಮಹಿಳಾ ಸಂಘ, ಅದಲ್ಲದೆ ಕಟ್ಟಡ ಕಾರ್ಮಿಕರು ಮತ್ತು ಮನೆ ಕೆಲಸಗಾರ ಸಂಘ, ಬಾಲ ಸಂಘ, ಮಕ್ಕಳಲ್ಲೂ ಒಂದು ಸಂಘ ಹುಟ್ಟಿ ಬಾಲಕರಿಂದನೇ ಅವರು ಸಂಘದ ಜಾಗೃತಿಯನ್ನು ಮೂಡಿಸ್ತಾ ಅವರ ಸಮಸ್ಯೆಯನ್ನು ಹೇಳ್ಕೊಳ್ಳೋಕ್ಕೆ ಒಂದು ವೇದಿಕೆಯನ್ನು ಸೃಷ್ಟಿ ಮಾಡ್ತಾಯಿದ್ವಿ. ಈ ಸಮ್ಮರ್ ಕ್ಯಾಂಪ್ಗೆ ನೀವು ಕೂಡ ಈಗ ಎಲ್ಲರೂ ಈಗ ಸಹಕಾರ ಕೊಟ್ಟಿದ್ದಾರೆ. ಹಾಗೆ ಈ ಮಾಧ್ಯಮದವರು ಕೂಡ ಈ ಒಂದು ವಿಚಾರವನ್ನು, ಈ ಒಳ್ಳೆಯ ವಿಚಾರವನ್ನು ಪ್ರಚಾರ ಮಾಡೋಕ್ಕೆ ನೀವು ಸಹಕಾರ ಕೊಡ್ತೀರಿ. ನಿಮ್ಮೆಲ್ಲರಿಗೂ ಧನ್ಯವಾದ. ಈ ಸಮ್ಮರ್ ಕ್ಯಾಂಪು 13ನೇ ವರ್ಷಕ್ಕೆ ನಡೀತಾ ಇದೆ. ಇದು ಹೆಚ್ಚು ನಡಿಬೇಕು, ನಿಮ್ಮ ಸಹಕಾರನೂ ಬೇಕು ಅಂತ ಮುಖ್ಯ ಅತಿಥಿಗಳಾದಂಥ JMS ಜನವಾದಿ ಮಹಿಳಾ ಸಂಘಟನೆಯ ರಾಜ್ಯ ಕಾರ್ಯದರ್ಶಿಗಳಾದಂಥ ದೇವಿಯವರು ಭಾಗವಹಿಸಿದ್ದಾರೆ. ಅದೇ ರೀತಿ SFIನ ರಾಜ್ಯ ಅಧ್ಯಕ್ಷರಾದಂಥ ಶಿವಪ್ಪ ಅಂಬ್ಲೇಕರ್ ಅವರು ಭಾಗವಹಿಸಿದ್ದಾರೆ. ಅದೇ ರೀತಿ ಕೇಂದ್ರ ಸಮಿತಿ ಸದಸ್ಯರು SFIನ ಬಸವರಾಜ್ ಬುಲೇದಾಳ್ ಅವರು ಕೂಡ ಭಾಗವಹಿಸಿದ್ದಾರೆ. ಅದಲ್ಲದೆ ಜಿಲ್ಲಾ ಅಧ್ಯಕ್ಷರಾದಂಥ ಅರ್ಪಿತಾ ಗ್ರೇಸಿ ಅವರು ಕೂಡ ಭಾಗವಹಿಸಿದ್ದಾರೆ. ಅದೇ ರೀತಿ ಸ್ಥಳೀಯ ಮುಖಂಡರಾದಂಥ ಶಶಿಕಲಾ ಅವರು ಕೂಡ ಈ ಒಂದು ನೇತೃತ್ವ ವಹಿಸಿ ಸಮ್ಮರ್ ಕ್ಯಾಂಪನ್ನು ಮಾಡಿದ್ದಾರೆ. ಹಲವಾರು ಜನ ಇದಕ್ಕೆ ಸಹಕಾರದೊಂದಿಗೆ ಈ ಸಮ್ಮರ್ ಕ್ಯಾಂಪು. ನನ್ನ ಹೆಸರು ನಾಗರಾಜು, ನಾನು ದಲಿತ ಹಕ್ಕುಗಳ ಸಮಿತಿಯ ಜಿಲ್ಲಾಧ್ಯಕ್ಷ. ನಮಸ್ಕಾರ. ನನ್ನ ಹೆಸರು
ಶಶಿಕಲಾ ಅಂತ. ನಾನು ಶಾಂತಿನಗರ ವಲಯ ಸಮಿತಿಯಲ್ಲಿ ಕೆಲಸ ಮಾಡ್ತಾಯಿದ್ದೀನಿ. ನಾನು ಜನವಾದಿ ಮಹಿಳಾ ಸಂಘಟನೆಯ ಜಿಲ್ಲಾ ಪ್ರೆಸಿಡೆಂಟಾಗಿ ಕೆಲಸ ಮಾಡ್ತಾಯಿದ್ದೀನಿ. ನಾವು ಈ ಬೇಸಿಗೆ ಶಿಬಿರವನ್ನು ನಾವು ಎಲ್ಲ ಕಡೆ ಬಿಸ್ನೆಸ್ ಥರ ನೋಡ್ತಾ ಇದ್ದಾರೆ. ಎಲ್ಲಿ ನೋಡು 5,000 10,000 ಒಂದು ಅವರ್ಗೆ ಮಾತ್ರ. ಬರೀ ಸ್ವಿಮ್ಮಿಂಗ್ ಫೂಲ್ ಅಂದರೆ ಸ್ವಿಮ್ಮಿಂಗ್ ಫೂಲ್ 1 ಅವರ್ ಅಷ್ಟೇ. ಇದು ನಾವು ಬೆಳಗ್ಗೆ 9:30ಇಂದ 4:15ವರೆಗೂ ಮಕ್ಕಳಿಗೆ ಅವರು ಏನೇನು ಆ್ಯಕ್ಟಿವಿಟೀಸ್ ಇಂಟ್ರೆಸ್ಟ್ ಇದೆಯೋ ಅದನ್ನೇ ಅವ್ರಿಗೆ ಹೊರಗಡೆಯಿಂದ ತೆಗಿತಾ ಇದ್ದೀವಿ. ಮತ್ತು ಇದು ಧೈರ್ಯ ಮತ್ತು ಲೀಡರ್ಶಿಪ್ ಕ್ವಾಲಿಟಿಯನ್ನು ಅವ್ರಿಗೆ ಹೇಳ್ಕೊಡ್ತಾ ಇದ್ದೀವಿ. ಈ ಥರ ಮಕ್ಕಳು ಈ ಥರ ಬಡವ್ರ ಮಕ್ಕಳು ಎಲ್ಲೂ ಹೋಗೋಕ್ಕಾಗಲ್ಲ. ಅದಕ್ಕೆ ನಾವು ಅವ್ರಿಗೆ ಸಹಾಯವನ್ನು ಮಾಡ್ತಾಯಿದ್ದೀವಿ. ಎಲ್ಲ ಸಹಕಾರದಿಂದ ಈ ಕೆಲಸವನ್ನು ಮಾಡ್ತಾಯಿದ್ದೀವಿ. ದಯವಿಟ್ಟು ಎಲ್ಲರೂ ಈ ಥರ ಸಹಾಯ ಮಾಡಿದ್ರೆ ಮುಂದಕ್ಕೆ ಎಲ್ಲ ಮಕ್ಕಳನ್ನೂ ಮುಂದಕ್ಕೆ ತರೋಕ್ಕೆ ನಾವು ಪ್ರಯತ್ನ ಮಾಡ್ತಾಯಿದ್ದೀವಿ. ಕ್ಯಾಂಪು ಇದು ಶಾಂತಿನಗರ 117 ವಾರ್ಡಲ್ಲಿ ವರ್ಷ ನಡೀತದೆ. ಬೇಸಿಗೆ ಶಿಬಿರ ಯಾವ ಟೈಮ್ ಲೀವ್ ಇರುತ್ತೋ ಆವಾಗ 25 ದಿನ ನಡೀತಾ ಇದೆ ಸರ್. ಅದೇ ಶಶಿಕಲಾ ನನ್ನ ಹೆಸರು, ಜನವಾದಿ ಮಹಿಳಾ ಸಂಘಟನೆ ಜಿಲ್ಲಾ ಅಧ್ಯಕ್ಷ.